ವಿಶ್ವವನ್ನೇ ನಡುಗಿಸಿರೋ ಕೊರೋನಾ ಮಹಾಮಾರಿ ಈಗ ಕರ್ನಾಟಕಕ್ಕೂ ಕಾಲಿಟ್ಟಿದೆ. ಇಂಥ ಸಮಯದಲ್ಲಿ ನಾವೆಲ್ಲರೂ ಜಾಗರೂಕತೆಯಿಂದ ಇರಬೇಕಾಗಿದೆ. ನಿರಂತರವಾಗಿ ಮೂಗು ಸೋರುವುದು, ತಲೆನೋವು ಕಾಣಿಸಿಕೊಳ್ಳುವುದು, ಕೆಮ್ಮು, ಜ್ವರ ಬರುವುದು, ಗಂಟಲು ನೋವು ಉಲ್ಬಣವಾಗುವುದು, ಉಸಿರಾಟದ ತೊಂದರೆ ಕಂಡುಬರುವುದು ಕೊರೋನಾ ರೋಗಲಕ್ಷಣ. ಕೊರೋನಾ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವುದರಿಂದ ಸೀನುವಿಕೆ ಮತ್ತು ಕೆಮ್ಮುವಾಗ ಕರವಸ್ತ್ರ ಬಳಸಿ ಅಥವಾ ಟಿಶ್ಯೂ ಪೇಪರ್ ಬಳಸಿ, ಜೊತೆಗೆ ದೈಹಿಕ ಸ್ಪರ್ಶ ಮತ್ತು ಹಸ್ತಲಾಘವ ಮಾಡದೇ ಇರುವುದು ಉತ್ತಮ. ಮುನ್ನೆಚ್ಚರಿಕೆಯಾಗಿ ಸೂಕ್ತ ಮಾಸ್ಕ್ಗಳನ್ನು ಧರಿಸುವುದು ಒಳಿತು. ನಮಸ್ಕಾರ, ಎಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್ ನಿಡಗುಂದಿ. ಮುಖ್ಯಾಂಶಗಳು: ಗದಗ ನಗರದಲ್ಲಿ 4ನೇ ಕೊರೋನಾ ಪಾಸಿಟಿವ್ ಕೇಸ್ ಪತ್ತೆ ಹಿನ್ನೆಲೆ. ಗಜೇಂದ್ರಗಡ ಗೆಳೆಯರ ಬಳಗದ ವತಿಯಿಂದ ದಿನಸಿ ವಿತರಣೆ. ಕೊರೋನಾ 2ನೇ ಹಂತದ ಲಾಕ್ಡೌನ್ ಹಿನ್ನೆಲೆ ಮಾನವೀಯತೆಯ ಕಾರ್ಯಕ್ಕೆ ಭಿಕ್ಷುಕನಾದ ಬಿಜೆಪಿ ಮುಖಂಡ. ರಾಜ್ಯ ಸರ್ಕಾರ ತಂತ್ರಜ್ಞಾನ ಆಧಾರಿತ ಗೆಟ್ ಸೆಟ್ ಗೋ ಆನ್ಲೈನ್ ಕೋರ್ಸ್ಗೆ ಚಾಲನೆ. ಅಧಿಕಾರಿಗಳ ಮೇಲೆ ಹಲ್ಲೆ ನಡೆದಿರುವ ಘಟನೆಯನ್ನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಖಂಡಿಸಿದ್ದಾರೆ. ವಾರ್ತೆಗಳ ವಿವರ. ಗದಗ ಜಿಲ್ಲೆಯಲ್ಲಿ ಆತಂಕ ಹೆಚ್ಚಾಗಿದೆ. 1ರಿಂದ 1 ಅಂತ ಗದಗ ನಗರದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಏರುತ್ತಿದೆ. ಇದರ ಹಿನ್ನೆಲೆಯಲ್ಲಿ ರಂಗನವಾಡಿ ಗಲ್ಲಿ ಏರಿಯಾದವನ್ನ ಕಂಟೈನ್ಮೆಂಟ್ ಪ್ರದೇಶವೆಂದು ಘೋಷಣೆ ಮಾಡಲಾಗಿದೆ. ಗದಗಿನ ರಂಗನವಾಡಿ ಗಲ್ಲಿಯೊಂದರಲ್ಲಿ ಕೊರೋನಾ 4 ಪಾಸಿಟಿವ್ ಕೇಸು ದೃಢಪಟ್ಟಿದೆ. ನಿನ್ನೆ ದೃಢಪಟ್ಟ ಪೇಷಂಟ್ ನಂಬರ್ 396. ಇದು 3ನೇ ಕೇಸ್ ಪೇಷಂಟ್ ನಂಬರ್ 370ರ ವ್ಯಕ್ತಿಯೊಂದಿಗೆ ದ್ವಿತೀಯ ಸಂಪರ್ಕ ಹೊಂದಿದ್ದರು ಎನ್ನಲಾಗಿದೆ. ಕಳೆದ 14 ದಿನಗಳಲ್ಲಿ ಗದಗ ನಗರದಲ್ಲಿ ಒಟ್ಟು 4 ಪಾಸಿಟಿವ್ ಪತ್ತೆಯಾಗಿವೆ. 4 ಕೇಸುಗಳು ರಂಗನವಾಡಿ ಗಲ್ಲಿಯ ನಿವಾಸಿಗಳು. ನಿನ್ನೆ ದೃಢಪಟ್ಟ 24 ವರ್ಷದ ಯುವಕನ ಟ್ರಾವೆಲ್ ಹಿಸ್ಟ್ರಿಯನ್ನ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ತೆಗೆಯಲಾರಂಭಿಸಿದೆ. ಪ್ರಾಥಮಿಕ ವರದಿ ಪ್ರಕಾರ 24 ವರ್ಷದ ಪೇಷಂಟ್ ನಂಬರ್ 396ರ ಯುವಕ ಮೊದಲು ಹುಬ್ಬಳ್ಳಿಗೆ ಕೆಲಸಕ್ಕೆ ಹೋಗ್ತಿದ್ದ. ಆದರೆ ಜನವರಿಯಿಂದ ಹುಬ್ಬಳ್ಳಿ ಕೆಲಸ ಬಿಟ್ಟು 4 ತಿಂಗಳಿಂದ ಸಹೋದರನ ಜೊತೆ ಕಾರ್ಪೆಂಟ್ ಕೆಲಸ ಮಾಡುತ್ತಿದ್ದಾನೆ ಎನ್ನಲಾಗಿದೆ. ಈ ಕುಟುಂಬದಲ್ಲಿ ಒಟ್ಟು 8 ಜನ ಸದಸ್ಯರಿದ್ದು, ಈ 8 ಜನರ ರಕ್ತ ಹಾಗೂ ಗಂಟಲು ದ್ರವ ಮಾದರಿಯನ್ನು ಲ್ಯಾಬ್ಗೆ ತಪಾಸಣೆ ಕಳಿಸಲಾಗಿದೆ. ಪೇಷಂಟ್ ನಂಬರ್ 396ರ ಪ್ರಥಮ ಹಾಗೂ ದ್ವಿತೀಯ ಸಂಪರ್ಕ ಹೊಂದಿದವರನ್ನು ಕ್ವಾರಂಟೈನ್ ಮಾಡಲಾಗಿದೆ. ಮೊದಲ ಪಾಸಿಟಿವ್ ಕೇಸ್ ಏಪ್ರಿಲ್ 6ರಂದು 80ರ ವೃದ್ಧೆ ಪೇಷಂಟ್ ನಂಬರ್ 66ರಲ್ಲಿ ದೃಢಪಟ್ಟಿತ್ತು. ಆ ವೃದ್ಧೆ 8ರಂದು ಮೃತರಾದರು. 2ನೇ ಕೇಸ್ ಏಪ್ರಿಲ್ 16ರಂದು ಪೇಷಂಟ್ ನಂಬರ್ 304ರಲ್ಲಿ ದೃಢವಾಗಿತ್ತು. ಪೇಷಂಟ್ ನಂಬರ್ 166 ಹಾಗೂ ಪೇಷಂಟ್ ನಂಬರ್ 304 ಇಬ್ಬರು ಗೆಳತಿಯರಾಗಿದ್ದರು. ಏಪ್ರಿಲ್ 18ರಂದು ಪೇಷಂಟ್ ನಂಬರ್ 370ನೇ ಕೇಸ್ ದೃಢಪಟ್ಟಿತ್ತು. ನಿನ್ನೆ 4ನೇ ಕೇಸ್ ಪೇಷಂಟ್ ನಂಬರ್ 396ರ ಪಾಸಿಟಿವ್ ಎಂದು ದೃಢಪಟ್ಟಿದೆ. ಒಂದೇ ಗಲ್ಲಿಯ 4 ಪಾಸಿಟಿವ್ ದೃಢಪಟ್ಟಿದ್ದು ಜನರನ್ನು ಮತ್ತಷ್ಟು ಆತಂಕಗೊಳಿಸಿದೆ.
ತೆರೆಗೊಳಿಸಿದೆ. ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ನಗರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದವರೆಗೂ ಗಜೇಂದ್ರಗಡ ಗೆಳೆಯರ ಬಳಗದ ವತಿಯಿಂದ ದಿನಸಿ ವಸ್ತುಗಳನ್ನು ವಿತರಿಸಿದರು. ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ನಗರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದವರೆಗೂ ಗಜೇಂದ್ರಗಡ ಗೆಳೆಯರ ಬಳಗದ ವತಿಯಿಂದ ದಿನಸಿ ವಸ್ತುಗಳನ್ನು ವಿತರಿಸಿದರು. ಸತತವಾಗಿ 2 ದಿನಗಳ ಕಾಲ ನಾವುಗಳು ಗಜೇಂದ್ರಗಡ ಹಿರೇಬಜಾರ್ ತೆರಳಿ ಬಡ ನಿವಾಸಿಗಳಿಗೆ ದಿನಸಿ ವಿತರಿಸಲಾಯಿತು. ದಿವಸಿ ಕಿರಾಣಿ ತರಕಾರಿ ಹಾಗೂ ದಿನಬಳಕೆ ವಸ್ತುಗಳನ್ನು ವಿತರಿಸುತ್ತಿದ್ದಾರೆ. ಹಾಗೆ ನಾವು 100ಕ್ಕೂ ಹೆಚ್ಚು ಜನರಿಗೆ ದಿನಸಿ ವಿತರಿಸಲಾಗುತ್ತಿದೆ ಎಂದರು. ಪ್ರಕಾಶ್ ಜಾಳಿಯಾಳ್ ಮಾತನಾಡಿ, ಕೊರೋನಾ ವೈರಸ್ ಭೀತಿಗೆ ವಿಶ್ವವೇ ಕಂಗೆಟ್ಟು ಹೋಗಿದೆ. ಲಾಕ್ಡೌನ್ ಘೋಷಣೆಯಾದ ಹಿನ್ನೆಲೆ ಅತಂತ್ರರಾಗಿ ಆಹಾರವಿಲ್ಲದೆ ಜೀವನ ನಡೆಸುತ್ತಿರುವ ಕಾರ್ಮಿಕರಿಗೆ, ನಿರ್ಗತಿಕರಿಗೆ ಸಹಾಯ ಹಸ್ತ ಚಾಚಿದ್ದಾರೆ. ನಗರ ಹಾಗೂ ಸುತ್ತಮುತ್ತಲಿನ ನಿವಾಸಿಗಳಿಗೆ, ಕೊರೋನಾದಿಂದ ಸಂಕಷ್ಟ ಜೀವನ ನಡೆಸುತ್ತಿರುವ ಜೀವಿಗಳಿಗೆ ಆಹಾರ ಸೇವೆ ನಮ್ಮ ಗಜೇಂದ್ರಗಡ ಗೆಳೆಯರ ಬಳಗದ ವತಿಯಿಂದ ವಿತರಣೆ ಮಾಡಲಾಗುತ್ತಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಪ್ರಕಾಶ್ ಜಾಳಿಹಾಳ್, ವೀರೇಶ್ ನಂದಿಹಾಳ್, ಬಸವರಾಜ್ ಕೊಟಗಿ, ಶರಣಬಸವ ಮೆಣಸಿನಕಾಯಿ, ಬಸವರಾಜ್ ಶೀಲವಂತರ್, ಮುತ್ತಣ್ಣ ನಾಗರಾಜ್, ಸಿದ್ಧಾರ್ಥ್ ಜಾಳಿಹಾಳ್, ಉಮೇಶ್ ಮೆಣಸ್ಕಿ, ಶರಣಪ್ಪ ಅಂಗಡಿ, ಈಶಪ್ಪ ಜತ್ತಿ ಉಪಸ್ಥಿತರಿದ್ದರು. ಕೊರೋನಾ 2ನೇ ಹಂತದ ಲಾಕ್ಡೌನ್ ಹಿನ್ನೆಲೆ ಮಾನವೀಯತೆಯ ಕಾರ್ಯಕ್ಕೆ ಭಿಕ್ಷುಕನಾದ ಬಿಜೆಪಿ ಮುಖಂಡ ಹಳ್ಳಿ ಪಟ್ಟಣಗಳಿಗೆ ಸಂಚರಿಸಿ ರೈತರ ಮನೆಗಳಿಗೆ ತೆರಳಿ ಭಿಕ್ಷವನ್ನ ಬೇಡಿದ ಅನಿಲ್ ಮೆಣಸಿನಕಾಯಿ. ರೈತರು ನೀಡುವ ದವಸ ಧಾನ್ಯಗಳನ್ನು ಸ್ವೀಕರಿಸಿ ಒಂದೆಡೆ ಸಂಗ್ರಹವಾದ ಧಾನ್ಯಗಳನ್ನು ಕೂಲಿ ಕಾರ್ಮಿಕರಿಗೆ, ನಿರ್ಗತಿಕರಿಗೆ ನೀಡುವ ಪ್ಲಾನ್ ಅನಿಲ್ ಮೆಣಸಿನಕಾಯಿ ಅವರದ್ದು. ಕೊರೋನಾ ಲಾಕ್ಡೌನ್ನಿಂದ ಸಂಕಷ್ಟಕ್ಕೊಳಗಾದ ಜನರಿಗೆ ಧಾನ್ಯಗಳ ವಿತರಣೆ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಜಿಲ್ಲೆಯ ಸೊರಟೂರು ಗ್ರಾಮದಲ್ಲಿ ಮಾನವೀಯತೆ ಭಿಕ್ಷೆ, ರೈತರಿಂದ ಒಳ್ಳೆಯ ಸ್ಪಂದನೆ.
ಅಪಾರ ಪ್ರಮಾಣದ ಧಾನ್ಯಗಳ ದೇಣಿಗೆ, 18 ಕ್ವಿಂಟಲ್ ಜೋಳ, 12 ಚೀಲ ಕಡಲೆ, 14 ಕ್ವಿಂಟಲ್ ಅಕ್ಕಿ ಸಂಗ್ರಹ. ಪ್ರತಿ ಹಳ್ಳಿ ಪಟ್ಟಣಗಳಲ್ಲಿಯೂ ಒಳ್ಳೆಯ ಸ್ಪಂದನೆ. ಕೊರೋನಾ ಎಮರ್ಜೆನ್ಸಿ ಸಂಕಷ್ಟ ಪಡುತ್ತಿರುವ ಜನರಿಗೆ ಧಾನ್ಯಗಳ ವಿತರಣೆ. ಬಡವರಿಗಾಗಿ ಭಿಕ್ಷಕನಾದ ಬಿಜೆಪಿ ಮುಖಂಡನಿಗೆ ಸಾರ್ವಜನಿಕರ ಮೆಚ್ಚುಗೆ. ಈಗ ಎಸ್ಎನ್ ನ್ಯೂಸ್‌ನ ವಿರಾಮ. ವೈರಸ್ ಹಬ್ಬೋದು ಹೇಗೆ? ಇನ್ನು ಈ ಕೊರೋನಾ ಹಬ್ಬೋದು ಹೇಗೆ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಕೊರೋನಾ ವೈರಸ್ ಒಬ್ಬ ಮನುಷ್ಯನಿಂದ ಮತ್ತೊಬ್ಬನಿಗೆ ಹಬ್ಬುತ್ತೆ. ಸೀನು ಮತ್ತು ಕೆಮ್ಮಿನ ಗಾಳಿಯಿಂದಲೂ ಹಬ್ಬುತ್ತೆ. ತುಂಬಾ ಹತ್ರ ದೈಹಿಕ ಸಂಪರ್ಕದಿಂದ, ಉದಾಹರಣೆಗೆ ಸ್ಪರ್ಶ ಮತ್ತು ಹಸ್ತಲಾಘವ ಜೊತೆಗೆ ವೈರಸ್ ಇರುವ ವಸ್ತುವನ್ನ ಮುಟ್ಟೋದು. ಇದರ ಬಳಿಕ ಬಾಯಿ, ಮೂಗು ಅಥವಾ ಕಣ್ಣುಗಳನ್ನ ಕೈ ತೊಳೆಯದೆ ಮುಟ್ಟಿದ್ರೆ ಅಪರೂಪದಲ್ಲಿ ಮಲದ ಮೂಲಕ ಮತ್ತು ಸೋಂಕಿರುವ ಪ್ರಾಣಿಗಳಿಂದ ಹಬ್ಬುತ್ತೆ ಈ ಕೊರೋನಾ. ಕೊರೋನಾ ವೈರಸ್ ಸೋಂಕಿನ ಲಕ್ಷಣಗಳೇನು? ಕೊರೋನಾ ವೈರಸ್ ಯಾವ ರೀತಿಯದ್ದು ಮತ್ತು ಸೋಂಕು ಎಷ್ಟು ಗಂಭೀರವಾಗಿದೆ ಅನ್ನೋದರ ಮೇಲೆ ಇದರ ಲಕ್ಷಣವು ಅವಲಂಬಿತವಾಗಿದೆ. ಶೀತದಂತಹ ಶ್ವಾಸಕೋಶದ ಮೇಲ್ಭಾಗದ ಸೋಂಕಿಗೆ ಒಳಗಾದ್ರೆ ನಿಮ್ಮಲ್ಲಿ ಕೆಮ್ಮು, ತಲೆನೋವು, ಜ್ವರ, ಸೀನೋದು, ಉಸಿರಾಟದ ಸಮಸ್ಯೆ, ವಾಂತಿ ಮತ್ತು ಬೇಧಿ, ನಿಮೋನಿಯಾ ಹಾಗೂ ಕಿಡ್ನಿ ವೈಫಲ್ಯ, ಮೂಗು ಸೋರುವುದು, ಗಂಟು ನೋವು, ಸಂಪೂರ್ಣವಾಗಿ ಅನಾರೋಗ್ಯ, ಈ ರೀತಿಯ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ಳುವುದಂತೆ. ಕೊರೋನಾ ವೈರಸ್ ಪತ್ತೆ ಮಾಡೋದು ಹೇಗೆ? ಕೊರೋನಾ ವೈರಸ್ ಪತ್ತೆ ಮಾಡಲು ವೈದ್ಯರು ವೈದ್ಯಕೀಯ ಇತಿಹಾಸ ತಿಳಿಯುವರು, ದೈಹಿಕ ಪರೀಕ್ಷೆ ಮಾಡುವರು, ರಕ್ತ ಪರೀಕ್ಷೆ ಮಾಡಬಹುದು, ಕಫ, ಗಂಟಲಿನ ಸ್ಟಾಬ್ನ ಮಾದರಿ, ಇತರೆ ಉಸಿರಾಟದ ಪರೀಕ್ಷೆ ಮಾಡಿಸಬಹುದು. ಕೊರೋನಾ ವೈರಸ್ಗೆ ಚಿಕಿತ್ಸೆಗಳು ಯಾವುದು? ಕೊರೋನಾ ವೈರಸ್ ಸೋಂಕಿಗೆ ಯಾವುದೇ ರೀತಿಯ ನಿರ್ದಿಷ್ಟ ಚಿಕಿತ್ಸೆಗಳಿಲ್ಲ. ಕೆಲವು ಜನರು ಅವರಾಗಿಯೇ ಚೇತರಿಸಿಕೊಳ್ಳುವರು, ಆದರೆ ಅದರ ಲಕ್ಷಣಗಳನ್ನು ಈ ರೀತಿಯಾಗಿ ಕಡಿಮೆ ಮಾಡಬಹುದು. ನೋವು, ಜ್ವರ ಮತ್ತು ಕೆಮ್ಮಿಗೆ ಮಾತ್ರೆ ತೆಗೆದುಕೊಳ್ಳೋದು. ಮಕ್ಕಳಿಗೆ ಆಸ್ಪಿರಿನ್ ಕೊಡಬೇಡಿ. 4 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಕೆಮ್ಮಿನ ಔಷಧಿ ನೀಡಬೇಡಿ. ಕೆಮ್ಮು ಮತ್ತು ಗಂಟಲು ನೋವು ಕಡಿಮೆ ಮಾಡಲು ಬಿಸಿ ನೀರಿನ ಸ್ನಾನ ಮಾಡೋದು ಒಳ್ಳೆಯದು. ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ನೀರಿನಾಂಶ ಹೆಚ್ಚು ಸೇವಿಸಿ ಕೊರೋನಾದಿಂದ ಬಚಾವಾಗಬಹುದು. ಕೊರೋನಾ ವೈರಸ್ ತಡೆಯಬಹುದೇಗೆ? ಈಗ ಮನುಷ್ಯರಲ್ಲಿ ಕಾಡುವ ಕೊರೋನಾ ವೈರಸ್ಗೆ ಯಾವುದೇ ರೀತಿಯ ಔಷಧಿ ಇಲ್ಲ, ಆದರೆ ಇದು ಹರಡದಂತೆ ತಡೆಯುವ ಮೂಲಕ ಅಪಾಯವನ್ನ ಕಡಿಮೆ ಮಾಡಬಹುದು. ಇದಕ್ಕೆ ನೀವು ಈ ರೀತಿ ಮಾಡೋದು ಒಳ್ಳೆಯದು. ಸೋಪು ಮತ್ತು ನೀರನ್ನು ಹಾಕಿ 20 ಸೆಕೆಂಡು ಕಾಲ ಕೈ ತೊಳೆಯಿರಿ. ತೊಳೆಯದೆ ಮುಖ, ಮೂಗು ಅಥವಾ ಬಾಯಿಯನ್ನ ಮುಟ್ಟಲು ಹೋಗಬೇಡಿ. ಅನಾರೋಗ್ಯದಲ್ಲಿರುವ ಜನರೊಂದಿಗೆ ಹತ್ತಿರದ ಸಂಪರ್ಕವಿಟ್ಕೊಳ್ಬೇಡಿ. ಪದೇ ಪದೇ ಮುಟ್ಟುತ್ತಲಿರುವ ಜಾಗವನ್ನ ಆಗಾಗ ಚೆನ್ನಾಗಿ ಸ್ವಚ್ಛ ಮಾಡಿಟ್ಟುಕೊಳ್ಳಿ. ಕೆಮ್ಮು ಮತ್ತು ಸೀನು ಬಂದ ವೇಳೆ ಟಿಶ್ಯೂ ಅಡ್ಡ ಹಿಡೀರಿ. ಇದರ ಬಳಿಕ ಟಿಶ್ಯೂ ಬಿಸಾಕಿ ಕೈಗಳನ್ನ ತೊಳೆಯಿರಿ. ಅನಾರೋಗ್ಯವಿದ್ರೆ ಮನೆಯಲ್ಲೇ ಉಳಿಯಿರಿ. ಜೊತೆಗೆ ಸೋಂಕಿತರಿಂದ ಸಾಧ್ಯವಾದಷ್ಟು ದೂರ ಇರೋದು ಒಳಿತು. ಹಾಗೆ ಮಾಸ್ಕ್ ಬಳಕೆ ಮಾಡೋದು, ಮಾಂಸ ಮತ್ತು ಮೊಟ್ಟೆಯನ್ನ ಚೆನ್ನಾಗಿ ಬೇಯಿಸಬೇಕು. ಮೇಲಿನ ಲಕ್ಷಣಗಳು ಕಂಡು ಬಂದ್ರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ ಒಳ್ಳೆಯದು.
ವಿರಾಮದ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ಪ್ರಸಕ್ತ ಸಾಲಿನ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಹಾಗೂ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆಗೆ ನಿಟ್ಟಿಗೆ ಪ್ರವೇಶ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ರಾಜ್ಯ ಸರ್ಕಾರ ತಂತ್ರಜ್ಞಾನ ಆಧಾರಿತ ಗೆಟ್ ಸೆಟ್ ಗೋ ಆನ್ಲೈನ್ ಕೋರ್ಸ್ಗೆ ಚಾಲನೆ ನೀಡಿದೆ. ಗೃಹ ಕಚೇರಿ ಕೃಷ್ಣಾದಲ್ಲಿಂದು ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಆನ್ಲೈನ್ ಕೋರ್ಸ್ಗೆ ಚಾಲನೆ ನೀಡಿದರು. ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್, ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮತ್ತಿತರರು ಉಪಸ್ಥಿತರಿದ್ದರು. ಒಂದು ಉತ್ತಮವಾದಂತಹ ಒಂದು ವೆಬ್ ಪೋರ್ಟಲ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ. ನಂತರ ಮುಖ್ಯಮಂತ್ರಿ ಯಡಿಯೂರಪ್ಪ ಸಿಇಟಿ ಮತ್ತು ನೀಟ್ ಪರೀಕ್ಷೆಗೆ ತಯಾರಾಗುತ್ತಿರುವ ವಿದ್ಯಾರ್ಥಿಗಳಿಗೆ ಇದೊಂದು ವರದಾನವಾಗಿ ಪರಿಣಮಿಸಲಿದೆ. ಸಿಇಟಿ ಪರೀಕ್ಷೆಗೆ ನೋಂದಣಿ ಮಾಡಿಸಿರುವ ವಿದ್ಯಾರ್ಥಿಗಳಿಗೆ ಆಂಡ್ರಾಯ್ಡ್ನಲ್ಲಿ ಈ ಸೌಲಭ್ಯ ಉಚಿತವಾಗಿ ದೊರೆಯಲಿದೆ. ಇದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ವಿದ್ಯಾರ್ಥಿಗಳಿಗೆ ಮನವಿ ಮಾಡಿದರು. ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕೋರ್ಸ್ಗಳಿಗೆ ಪ್ರವೇಶ ಪಡೆಯಲು ತಯಾರಾಗುತ್ತಿರುವ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕೋರ್ಸ್ನಿಂದ ಸಹಾಯವಾಗಲಿದೆ ಎಂಬ ವಿಶ್ವಾಸ ತಮ್ಮದಾಗಲಿದೆ ಎಂದು ತಿಳಿಸಿದರು. ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಹೆಚ್ಚು ಭವಿಷ್ಯದ ಕುರಿತು ಆತಂಕಕ್ಕೆ ಒಳಗಾಗಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಆನ್ಲೈನ್ ಶಿಕ್ಷಣ ಒಂದೇ ಪರಿಹಾರ ಎಂದು ಸರ್ಕಾರ ಮನಗಂಡಿದೆ. ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ವಿದ್ಯಾರ್ಥಿ ಸಮೂಹಕ್ಕೆ ಸಹಕಾರ ನೀಡುವುದರೊಂದಿಗೆ ಆತ್ಮಸ್ಥೈರ್ಯ ತುಂಬುವುದು ಬಹಳ ಮುಖ್ಯ. ಪಾದರಾಯನಪುರದಲ್ಲಿ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಮುಂದಾದ ಅಧಿಕಾರಿಗಳ ಮೇಲೆ ಹಲ್ಲೆ ನಡೆದಿರುವ ಘಟನೆಯನ್ನು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಖಂಡಿಸಿದ್ದಾರೆ. ಈ ಕುರಿತು ಅವರು ಕಾನೂನು ಸುವ್ಯವಸ್ಥೆಗೆ ಧಕ್ಕೆಯಾಗುವುದನ್ನು ಸರ್ಕಾರ ಸಹಿಸುವುದಿಲ್ಲ. ಈ ಸಂಬಂಧ ಈಗಾಗಲೇ ಪೊಲೀಸರು 50ಕ್ಕೂ ಹೆಚ್ಚು ಜನರನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ರಕ್ಷಣೆ ಮಾಡಲು ಬಂದ ಅಧಿಕಾರಿಗಳ ನಡೆಯನ್ನು ಅರ್ಥ ಮಾಡಿಕೊಳ್ಳದೆ ವ್ಯತಿರಿಕ್ತವಾಗಿ ವರ್ತಿಸಿರುವುದು ಸರಿಯಲ್ಲ. ಈ ಬಗೆಯ ಘಟನೆಗಳು ಮರುಕಳಿಸದಂತೆ ಗೃಹ ಸಚಿವಾಲಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳಲಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಪ್ರಹ್ಲಾದ್ ಜೋಶಿ ಕೊರೋನಾ ಕ್ವಾರಂಟೈನ್ ಪರಿಶೀಲನೆಗೆ ಹೋದ ಸಿಬ್ಬಂದಿಯ ಮೇಲೆ ನಡೆದಿರುವ ಹಲ್ಲೆಯನ್ನು ಖಂಡಿಸಿದ್ದಾರೆ. ಪರಿಶೀಲನೆಗೆ ತೆರಳಿದ ಪೊಲೀಸರು ಹಾಗೂ ಆರೋಗ್ಯ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿ ಬೆಂಕಿ ಹಾಕಿರುವ ಘಟನೆ ಖಂಡನೀಯ. ಕೊರೋನಾ ವಿರುದ್ಧದ ಹೋರಾಟ ಮಾನವೀಯತೆಯ ಹೋರಾಟ ಎಂದು ಅವರು ಹೇಳಿದ್ದಾರೆ. ಅಲ್ಲದೆ ಈ ಘಟನೆಯನ್ನು ಗಂಭೀರವಾಗಿ ಪರಿಗಣಿಸಿ ಕಠಿಣ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಗೃಹ ಸಚಿವರು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿರುವುದಾಗಿ ಸಚಿವ ಪ್ರಹ್ಲಾದ್ ಜೋಶಿ ಟ್ವಿಟರ್ನಲ್ಲಿ ತಿಳಿಸಿದ್ದಾರೆ. ಆರೋಗ್ಯ ಸಚಿವ ಶ್ರೀರಾಮುಲು ಘಟನೆಯನ್ನು ತೀವ್ರವಾಗಿ ಖಂಡಿಸಿದ್ದು, ರಕ್ಷಿಸಲು ಬಂದವರ ಮೇಲಿನ ಹಲ್ಲೆ ಅಮಾನವೀಯ, ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಗದಗ ನಗರದಲ್ಲಿ 4ನೇ ಕೊರೋನಾ ಪಾಸಿಟಿವ್ ಕೇಸ್ ಪತ್ತೆ ಹಿನ್ನೆಲೆ. ಗಜೇಂದ್ರಗಡ ಗೆಳೆಯರ ಬಳಗದ ವತಿಯಿಂದ ದಿನಸಿ ವಿತರಣೆ. ಕೊರೋನಾ 2ನೇ ಹಂತದ ಲಾಕ್ಡೌನ್ ಹಿನ್ನೆಲೆ ಮಾನವೀಯತೆಯ ಕಾರ್ಯಕ್ಕೆ ಭಿಕ್ಷುಕನಾದ ಬಿಜೆಪಿ ಮುಖಂಡ. ರಾಜ್ಯ ಸರ್ಕಾರ ತಂತ್ರಜ್ಞಾನ ಆಧಾರಿತ ಗೆಟ್ ಸೆಟ್ ಗೋ ಆನ್ಲೈನ್ ಕೋರ್ಸ್ಗೆ ಚಾಲನೆ. ಅಧಿಕಾರಿಗಳ ಮೇಲೆ ಹಲ್ಲೆ ನಡೆದಿರುವ ಘಟನೆಯನ್ನ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಖಂಡಿಸಿದ್ದಾರೆ. ಇವಿಷ್ಟಿಂದಿನ ಸುದ್ದಿಗಳು. ವಾರ್ತೆಗೆ ವೀಕ್ಷಿಸಿ ಎಸ್ಎನ್ ನ್ಯೂಸ್. ವಂದನೆಗಳು. ವೈರಸ್ ಹಬ್ಬೋದು ಹೇಗೆ? ಇನ್ನು ಈ ಕೊರೋನಾ ಹಬ್ಬೋದು ಹೇಗೆ ಅಂತ ನೋಡೋದಾದ್ರೆ, ಸಾಮಾನ್ಯವಾಗಿ ಕೊರೋನಾ ವೈರಸ್ ಒಬ್ಬ ಮನುಷ್ಯನಿಂದ ಮತ್ತೊಬ್ಬನಿಗೆ ಹಬ್ಬುತ್ತೆ. ಸೀನು ಮತ್ತು ಕೆಮ್ಮಿನ ಗಾಳಿಯಿಂದಲೂ ಹಬ್ಬುತ್ತೆ. ತುಂಬಾ ಹತ್ರ ದೈಹಿಕ ಸಂಪರ್ಕದಿಂದ, ಉದಾಹರಣೆಗೆ ಸ್ಪರ್ಶ ಮತ್ತು ಹಸ್ತಲಾಘವ ಜೊತೆಗೆ ವೈರಸ್ ಇರುವ ವಸ್ತುವನ್ನ ಮುಟ್ಟೋದು. ಇದರ ಬಳಿಕ ಬಾಯಿ, ಮೂಗು ಅಥವಾ ಕಣ್ಣುಗಳನ್ನ ಕೈ ತೊಳೆಯದೆ ಮುಟ್ಟಿದ್ರೆ, ಅಪರೂಪದಲ್ಲಿ ಮಲದ ಮೂಲಕ ಮತ್ತು ಸೋಂಕಿರುವ ಪ್ರಾಣಿಗಳಿಂದ ಹಬ್ಬುತ್ತೆ ಈ ಕೊರೋನಾ. ಕೊರೋನಾ ವೈರಸ್ ಸೋಂಕಿನ ಲಕ್ಷಣಗಳೇನು? ಕೊರೋನಾ ವೈರಸ್ ಯಾವ ರೀತಿಯದ್ದು ಮತ್ತು ಸೋಂಕು ಎಷ್ಟು ಗಂಭೀರವಾಗಿದೆ ಅನ್ನೋದರ ಮೇಲೆ ಇದರ ಲಕ್ಷಣವು ಅವಲಂಬಿತವಾಗಿದೆ.
ಶೀತದಂಥ ಶ್ವಾಸಕೋಶದ ಮೇಲ್ಭಾಗದ ಸೋಂಕಿಗೆ ಒಳಗಾದರೆ ನಿಮ್ಮಲ್ಲಿ ಕೆಮ್ಮು, ತಲೆನೋವು, ಜ್ವರ, ಸೀನೋದು, ಉಸಿರಾಟದ ಸಮಸ್ಯೆ, ವಾಂತಿ ಮತ್ತು ಬೇಧಿ, ನಿಮೋನಿಯಾ ಹಾಗೂ ಕಿಡ್ನಿ ವೈಫಲ್ಯ, ಮೂಗು ಸೋರುವುದು, ಗಂಟು ನೋವು, ಸಂಪೂರ್ಣವಾಗಿ ಅನಾರೋಗ್ಯ ಈ ರೀತಿಯ ಕೆಲವು ಲಕ್ಷಣಗಳು ಕಾಣಿಸಿಕೊಳ್ಳುವುದಂತೆ. ಕೊರೋನಾ ವೈರಸ್ ಪತ್ತೆ ಮಾಡೋದು ಹೇಗೆ? ಕೊರೋನಾ ವೈರಸ್ ಪತ್ತೆ ಮಾಡಲು ವೈದ್ಯರು ವೈದ್ಯಕೀಯ ಇತಿಹಾಸ ತಿಳಿಯುವರು, ದೈಹಿಕ ಪರೀಕ್ಷೆ ಮಾಡುವರು, ರಕ್ತ ಪರೀಕ್ಷೆ ಮಾಡಬಹುದು, ಕಫ, ಗಂಟಲಿನ ಸ್ಟಾಬ್ನ ಮಾದರಿ, ಇತರೆ ಉಸಿರಾಟದ ಪರೀಕ್ಷೆ ಮಾಡಿಸಬಹುದು. ಕೊರೋನಾ ವೈರಸ್ಗೆ ಚಿಕಿತ್ಸೆಗಳು ಯಾವುದು? ಕೊರೋನಾ ವೈರಸ್ ಸೋಂಕಿಗೆ ಯಾವುದೇ ರೀತಿಯ ನಿರ್ದಿಷ್ಟ ಚಿಕಿತ್ಸೆಗಳಿಲ್ಲ. ಕೆಲವು ಜನರು ಅವರಾಗಿಯೇ ಚೇತರಿಸಿಕೊಳ್ಳುವರು, ಆದರೆ ಅದರ ಲಕ್ಷಣಗಳನ್ನು ಈ ರೀತಿಯಾಗಿ ಕಡಿಮೆ ಮಾಡಬಹುದು. ನೋವು, ಜ್ವರ ಮತ್ತು ಕೆಮ್ಮಿಗೆ ಮಾತ್ರೆ ತೆಗೆದುಕೊಳ್ಳೋದು. ಮಕ್ಕಳಿಗೆ ಆಸ್ಪಿರಿನ್ ಕೊಡಬೇಡಿ. 4 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಕೆಮ್ಮಿನ ಔಷಧಿ ನೀಡಬೇಡಿ. ಕೆಮ್ಮು ಮತ್ತು ಗಂಟಲು ನೋವು ಕಡಿಮೆ ಮಾಡಲು ಬಿಸಿ ನೀರಿನ ಸ್ನಾನ ಮಾಡೋದು ಒಳ್ಳೆಯದು. ಸಾಕಷ್ಟು ವಿಶ್ರಾಂತಿ ಪಡೆಯಿರಿ. ನೀರಿನಾಂಶ ಹೆಚ್ಚು ಸೇವಿಸಿ ಕೊರೋನಾದಿಂದ ಬಚಾವಾಗಬಹುದು. ಕೊರೋನಾ ವೈರಸ್ ತಡೆಯಬಹುದೇಗೆ? ಈಗ ಮನುಷ್ಯರಲ್ಲಿ ಕಾಡುವ ಕೊರೋನಾ ವೈರಸ್ಗೆ ಯಾವುದೇ ರೀತಿಯ ಔಷಧಿ ಇಲ್ಲ, ಆದರೆ ಇದು ಹರಡದಂತೆ ತಡೆಯುವ ಮೂಲಕ ಅಪಾಯವನ್ನ ಕಡಿಮೆ ಮಾಡಬಹುದು. ಇದಕ್ಕೆ ನೀವು ಈ ರೀತಿ ಮಾಡೋದು ಒಳ್ಳೆಯದು. ಸೋಪು ಮತ್ತು ನೀರನ್ನು ಹಾಕಿ 20 ಸೆಕೆಂಡು ಕಾಲ ಕೈ ತೊಳೆಯಿರಿ. ತೊಳೆಯದೆ ಮುಖ, ಮೂಗು ಅಥವಾ ಬಾಯಿಯನ್ನ ಮುಟ್ಟಲು ಹೋಗಬೇಡಿ. ಅನಾರೋಗ್ಯದಲ್ಲಿರುವ ಜನರೊಂದಿಗೆ ಹತ್ತಿರದ ಸಂಪರ್ಕವಿಟ್ಕೊಳ್ಬೇಡಿ. ಪದೇ ಪದೇ ಮುಟ್ಟುತ್ತಲಿರುವ ಜಾಗವನ್ನ ಆಗಾಗ ಚೆನ್ನಾಗಿ ಸ್ವಚ್ಛ ಮಾಡಿಟ್ಟುಕೊಳ್ಳಿ. ಕೆಮ್ಮು ಮತ್ತು ಸೀನು ಬಂದ ವೇಳೆ ಟಿಶ್ಯೂ ಅಡ್ಡ ಹಿಡೀರಿ. ಇದರ ಬಳಿಕ ಟಿಶ್ಯೂ ಬಿಸಾಕಿ ಕೈಗಳನ್ನ ತೊಳೆಯಿರಿ. ಅನಾರೋಗ್ಯವಿದ್ರೆ ಮನೆಯಲ್ಲೇ ಉಳಿಯಿರಿ. ಜೊತೆಗೆ ಸೋಂಕಿತರಿಂದ ಸಾಧ್ಯವಾದಷ್ಟು ದೂರ ಇರೋದು ಒಳಿತು. ಹಾಗೆ ಮಾಸ್ಕ್ ಬಳಕೆ ಮಾಡೋದು, ಮಾಂಸ ಮತ್ತು ಮೊಟ್ಟೆಯನ್ನ ಚೆನ್ನಾಗಿ ಬೇಯಿಸಬೇಕು. ಮೇಲಿನ ಲಕ್ಷಣಗಳು ಕಂಡು ಬಂದ್ರೆ ಕೂಡಲೇ ವೈದ್ಯರನ್ನ ಸಂಪರ್ಕಿಸಿ ಒಳ್ಳೆಯದು.